ಹಾಯ್ ಹಲೋ ವೆಲ್ಕಮ್ ಟು ಲಕ್ಷ್ಮೀ ಮನೆ ಅಡುಗೆ. ಇವತ್ತು ನಾ ಈ ವಿಡಿಯೋದಾಗ ಉದ್ದಿನಬೇಳೆ ಹಾಕ್ಕೊಳ್ಳಾರ್ದ ಸಾಫ್ಟ್ ಆದ ಸ್ಪಾಂಜಿ ಆದಂಥ ದೋಸೆನ ಮಾಡಾಕತ್ತೀನಿ. ಇದಕ್ಕೆ ನಾನು ಅಕ್ಕಿ, ಅನ್ನ ಮತ್ತು 1 ಕಪ್ನಷ್ಟು ತೆಂಗಿನಕಾಯಿ ತುರಿದು ಹಾಕ್ಕೊಳಕತ್ತೀನಿ. ಈಗ ಇದನ್ನ ಹೆಂಗೆ ಮಾಡೋದಂತ ನೋಡ್ಕೊಂಬರ್ನಿ ಬರ್ರಿ. ನಾನಿಲ್ಲಿ ಒಂದು 3 ಕಪ್ನಷ್ಟು ರೇಷನ್ ಅಕ್ಕಿ ತೊಗೊಳಕತ್ತೀನಿ. ರೇಷನ್ ಅಕ್ಕಿ ಅಂತಂದ್ರೆ ಸೊಸೈಟಿ ಒಳಗೆಲ್ಲ ಕೊಡ್ತಾರೆ ನೋಡು, ಆ ಅಕ್ಕಿನ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಒಂದು 2-3 ಸರ್ತಿ ಕ್ಲೀನಾಗಿ ವಾಶ್ ಮಾಡಿ ಇದನ್ನು ಒಂದು 5 ತಾಸು ನೆನೆಸಾಕಿಡತ್ತೀನಿ. ಇದನ್ನು ಕಮ್ಮಿ ಅಂದ್ರೆ ಒಂದು 5 ತಾಸು ಆದರೂ ನೆನೆಸ್ಬೇಕು, ಅಂದ್ರೆ ಅಕ್ಕಿ ರುಬ್ಬಿದಾಗ ನೈಸಾಗಿ ಬರ್ತೈತಿ, ದೋಸೆನೂ ಚಲೋ ಬರ್ತಾವೆ ನೋಡ್ರಿ. ಇದು ಒಂದು 5 ತಾಸು ನೆನೆದೈತಿ ಪೂರ್ತಿ. ಈಗ ಇದನ್ನ ಪೂರ್ತಿ ನೈಸಾಗಿ ಆಗೋ ಥರನೂ ರುಬ್ಕೊಂಬರ್ತೀನಿ. ಇಲ್ಲ ನಾನು ಒಂದು 3 ಕಪ್ ಅಕ್ಕಿಗೆ 1 ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳಕತ್ತೀನಿ. 1 ಕಪ್ನಷ್ಟು ಅನ್ನನ ಹಾಕ್ಕೊಂಡು ಇದನ್ನು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡ್ರಿ. ಇದನ್ನ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು, ಅಂದ್ರೆ ದೋಸೆ ಚಲೋ ಬರ್ತಾವೆ. ಅಕ್ಕಿ ತರಿ ಆದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ದೋಸೆ. ಈಗ ರುಬ್ಬಿದಂಥ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಳಕತ್ತೇನೆ ನೋಡ್ರಿ. ಹಾಕ್ಕೊಂಡು ಉಳ್ದಂಥ ಅಕ್ಕಿನ ಇನ್ನೊಂದು ಬ್ಯಾಚ್ಗೆ ರುಬ್ಕೊಂಬರ್ತೀನಿ. ಈಗ ಇದನ್ನ ಎರಡೂ ಚೆಂದಮಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು 2 ನಿಮಿಷ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ನಿಗೆ ಅಕ್ಕಿ, ಅನ್ನ ಮತ್ತು ಕೊಬ್ಬರಿ ಹಾಕ್ಕೊಂಡು ರುಬ್ಕೊಂಡಿರ್ತೀವಿ. ಆಮೇಲೆ ಅಕ್ಕಿ ಎಷ್ಟು ರುಬ್ಬಿರ್ತೀವಲ್ಲ ಅದಕ್ಕೆ ಚೆಂದಮಗೆ ಎಲ್ಲನೂ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ ನಾನು ಪೂರ್ತಿ ರಾತ್ರಿ ಎಲ್ಲ ನೆನೆಸಾಕಿಡ್ತೀನಿ ನೋಡ್ರಿ. ಇದು ಪೂರ್ತಿ ರಾತ್ರಿ ಎಲ್ಲ ನೆನೆದೈತಿ. ಹಿಟ್ಟು ಪೂರ್ತಿ ಉಬ್ಬಿ ಬಂದೈತೆ ನೋಡ್ರಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ. ಹಂಗೆ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳಕತ್ತೀನಿ ನೋಡ್ರಿ, ದೋಸೆ ಕಲರ್ ಚಲೋ ಬರಲಿ ಅಂತ. ಇದನ್ನೆಲ್ಲ ಹಾಕಿ ಒಂದು 2 ನಿಮಿಷ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ದೋಸೆ ನಾವು ನಾರ್ಮಲ್ ದೋಸೆ ಹೆಂಗೆ ಮಾಡ್ತೇವೆ ನೋಡಿ, ಹದಕ್ಕಿದ್ರೆ ಸಾಕಿದ್ದು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಇದನ್ನು ಬಿಡಬೇಕು. ಇದೊಂದು 5 ನಿಮಿಷ ಆದಮೇಲೆ ದೋಸೆ ಹಂಚೆಲ್ಲ ಕಾದಾದ್ಮೇಲೆ ನಾವು ನಾರ್ಮಲ್ ದೋಸೆ ಹೆಂಗೆ ಮಾಡ್ಕೋತೀವಿ ನೋಡ್ರಿ, ಆ ಥರ ಹಾಕ್ಕೋಬೇಕು. ನಮಗೆ ದೋಸೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜಿಗೆ ಹಾಕ್ಕೋಬೇಕು. ಆದಷ್ಟು ದೋಸೆನ ಒಂದು ಸ್ವಲ್ಪ ದಪ್ಪಾಗೆ ಹಾಕ್ಕೋಬೇಕು ನೋಡ್ರಿ. ದೋಸೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನ ಬೇಯಿಸ್ಕೋತೇನೆ ರೀ. ಈಗ ಇದನ್ನ ದೋಸೆ ಎಲ್ಲ ಒಂದು 2 ನಿಮಿಷ ಬೆಂದಮೇಲೆ ತಿರುಗಿ ಕೂಡ ಹಾಕ್ಕೋಬೋದು, ಇಲ್ಲಾಂದ್ರೆ ಹಂಗೆ ತೆಗೆದ್ರೂ ನಡಿತೈತೆ ನೋಡ್ರಿ. ಇದು ದೋಸೆಗೆ ಕೊಬ್ಬರಿ ಎಲ್ಲ ಹಾಕಿರ್ತೇವಲ್ಲ, ಪರಿಮಳ ಅಂತೂ ಅಷ್ಟು ಚಂದ ಬರ್ತಿರ್ತೈತಿ ನೋಡ್ರಿ. ಈಗ ದೋಸೆ ಅಂತೂ ರೆಡಿ ಆಯಿತು. ಇದಕ್ಕೆ ನಾವು ಚಟ್ನಿನೂ ಬೇಡ, ಹಂಗನೂ ತಿನ್ಬೋದು. ಚಟ್ನಿ ಇಲ್ಲದೆ ಇದ್ರೂ ನಡಿತೈತಿ, ಹಂಗನೂ ತಿನ್ಬೋದು ನೋಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.